ತಿನ್ಬೇಕು. ಆಮೇಲೆ ನಮ್ ಕೈಗಳನ್ನ ಸ್ವಚ್ಛವಾಗಿ ತಕೋಬೇಕು. ಕೈಗಳನ್ನ ಶುದ್ಧವಾಗಿ ತಕೋಬೇಕಿಲ್ಲ. ತಕೊಂಡು ಏನ್ ಮಾಡ್ಬೇಕು, ಅವನ್ನ ಹೋಳಾಗಿ ಹೆಚ್ಚಿ ಪ್ಲೇಟ್ ಅಲ್ಲಿ ಇಟ್ಕೊಂಡು ತಿನ್ಬೇಕು. ಈಗ ನಿಮ್ ಮನೆಯಲ್ಲಿ ನೀವು ಒಬ್ರೇ ಇರ್ತೀರಲ್ಲ, 2 ಹಣ್ಣು ತಂದಿರ್ತೀರಿ, ಅವನ್ನ ಕಟ್ ಮಾಡ್ಬಿಡ್ತೀರಿ. ಒಮ್ಮಗ್ಲೆ ಹಣ್ಣು ಜಾಸ್ತಿ ತಿಂದ್ರೆ ಶೀತ ಆಗುತ್ತೆ, ಹಂಗಾಗುತ್ತೆ ಅಂತೇಳಿ ಅವನ್ನ ಉಳುಕ್ ಬಿಡ್ತಾವು. ಹಣ್ಣುಗಳು ಉಳುಕ್ ಬಿಡ್ತಾವ ಹೆಚ್ಚಿದ್ದು. ಅವನ್ ಏನ್ ಮಾಡ್ಬೇಕು, ಹಂಗೆ ತೆರೆದಿಡ್ತೀರಾ? ಇಲ್ಲ, ಏನ್ ಮಾಡ್ಬೇಕು, ಮುಚ್ಚಿಡ್ಬೇಕು. ಯಾವ್ದಾದ್ರೂ ನಾವು ತಿನ್ನುವ ಪದಾರ್ಥ ಉಳಿತಂದ್ರೆ ಏನ್ ಮಾಡ್ಬೇಕು, ಅದ್ರ ಮೇಲೆ ಹುಳ ಬಂದ್ರೆ ಅದ್ರ ಮೇಲೆ ಕುತ್ಕೊಂಡ್ ಬಿಟ್ರೆ ಏನಾಗುತ್ತೆ, ಅದು ವಿಷ ಆಗತ್ತೆ ನಮ್ಗೆ. ಅದನ್ನ ನಾವು ಹಾಗೆ ತಿನ್ಬಿಟ್ರೆ ಏನಾಗುತ್ತೆ, ನಮ್ಗೆ ಹೊಟ್ಟಿ ಕೆಡುತ್ತೆ. ಹೊಟ್ಟಿಗೆ ನೋವು ಆಗುತ್ತಿಲ್ಲ, ಹೊಟ್ಟಿ ನೋವು ಬರ್ತೈತಿ, ನಮ್ಗೆ ಜ್ವರ ಬರ್ತೈತಿ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಹಣ್ಣಾತು ಆಹಾರ ಪದಾರ್ಥ ಆತು ಏನ್ ಮಾಡ್ಬೇಕು, ಮುಚ್ಚಿಡ್ಬೇಕು. ಸ್ವಚ್ಛವಾಗಿ ತೊಳೆದು ಎಲ್ಲ ಮಾಡಿದ್ಮೇಲೆ ಉಪಯೋಗಿಸ್ಬೇಕು. ಹೌದು, ಮುಚ್ಚಿದ್ರೆ ಏನು ಬಿಡಲ್ಲ. ವೆರಿ ಗುಡ್.